ಫ್ರಂಟ್ ಹ್ಯಾಂಡಲ್ ಬಾರಲ್ಲಿ ಇಲ್ಲಿ LED DRL ಕೊಟ್ಟಿದ್ದಾರೆ 90 12 ಇಂಚ್ ಡುವಲ್ ಪೋರ್ಟ್ ಎಕ್ಸಾಸ್ಟ್ ಇದೆ ಸರಿ. ಇಲ್ಲಿ ಫೋಲ್ಡೇಬಲ್ ಬೇಸಿಕಲಿ ಕೀ ಇದು ನೋಡೋದಂತಂದರೆ 5.3 ಸ್ಮಾರ್ಟ್ ಕೀ, 2 ಸ್ಮಾರ್ಟ್ ಕೀ ಲಾಂಚ್ ಮಾಡಿದೆ. ಕೀ ಬರ್ತದಲ್ಲ, 2 ಬಟನ್ಸ್ ಬರ್ತದೆ ವಿತ್ ಜಾಕೆಟ್ ಇರೋಷ್ಟು ಸ್ಪೇಸ್ ಇದು ಮಾಡಿದ್ದಾರೆ. 18 ಸ್ವಿಚಸ್ ಅಲ್ಲಿ ಇಲ್ಲಿ ಇದು ಫ್ಯೂಲ್ ಗೇಜ್, ಇದು ಡಿಸ್ಟೆನ್ಸ್ ಅಂತಂದ್ರೆ ಸ್ಮಾರ್ಟ್ ಕೀ ಅಲ್ಲಿ ಒಂದು ಎಕ್ಸ್ಟ್ರಾ ಸ್ವಿಚಸ್ ಇದೆ. ಇವಾಗ ಸಸ್ಪೆನ್ಷನ್ಗೆ ಬರೋದಂತಾದರೆ ಓಕೆ, ಪವರ್ ಆ್ಯಕ್ಟಿವ್ ಬ್ರೇಕ್ಸ್ ಬಗ್ಗೆ ಮಾತಾಡೋದಂತಾದರೆ ಇವಾಗ ಇಲ್ಲೆಲ್ಲ ಈ ಆಟೋ ಕಟ್ ಆಫ್ ವಾಟ್ಸಪ್ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಹೋಂಡಾ ಡಿಯೋ 125 2025 ಮಾಡಲ್. ಚಲೋ ಭಾई देखो अब मैं क्या करता हूँ. ಸೊ ಫ್ರಂಟ್ ಅಂತ ಬಂದರೆ ಫ್ರಂಟ್ ಹ್ಯಾಂಡಲ್ ಬಾರಲ್ಲಿ ಇಲ್ಲಿ LED DRL ಕೊಟ್ಟಿದ್ದಾರೆ. ಡಿಯೋ 110 ಸಿಂಗಲ್ ಪೀಸ್ ಸಿಗುತ್ತೆ, ಇದರಲ್ಲಿ ಸ್ಪ್ಲಿಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಹಾಗೆ ಕೆಳಗೆ ಬರೋದಂತ ಆದರೆ ಇಲ್ಲಿ LED ಹೆಡ್ಲೈಟ್ ಇದೆ, ಹೈ ಬೀಮ್ ಮತ್ತು ಲೋ ಬೀಮ್ ಇಂಟಿಗ್ರೇಟೆಡ್. ಮತ್ತು ಇದರಲ್ಲಿ ಹೆಲೋಜಿನ್ ಟರ್ನ್ ಇಂಡಿಕೇಟರ್ಸ್ ಇದೆ. ಆ್ಯಂಡ್ ಫ್ರಂಟ್ ವೀಲ್ ಸೈಜ್ ನೋಡೋದಂತಾದರೆ 12 ಇಂಚ್. ಆ್ಯಂಡ್ ಟೈರ್ ಸೈಜ್ ನೋಡೋದಂತಾದರೆ 90/90 12 ಇಂಚ್ ಫ್ರಂಟ್ ವೀಲ್ ಇದೆ. ಹಾಗೆ ಹಿಂದ್ಗಡೆನೂ ಎಲ್ಲ ವೀಲ್ಸ್ ಇದೆ. ಆ್ಯಂಡ್ ಇದರಲ್ಲಿ ಟೈರ್ ಸೈಜ್ ನೋಡೋದಂತಂದರೆ 90/100. ರೇರಲ್ಲಿ 10 ಇಂಚ್ ವೀಲ್ ಇದೆ. ಡುವಲ್ ಪೋರ್ಟ್ ಇದೆ, ಡುವಲ್ ಪೋರ್ಟ್ ಎಕ್ಸಾಸ್ಟ್ ಇದೆ. ಆ್ಯಂಡ್ ಟೇಲ್ ಲ್ಯಾಂಪ್ ನೋಡೋದಂತಾದರೆ ಬೇಸಿಕಲಿ ಇದು ಗ್ರಾಜಿಯಾ 125 ಅದರಿಂದಲೇ ಸ್ವಲ್ಪ ಇನ್ಸ್ಪೈರ್ಡ್ ಆಗಿದೆ. ಆ್ಯಂಡ್ ಸ್ವಲ್ಪ ಚೇಂಜಸ್ ಇದೆ, ಟೆಕ್ಸ್ಚರ್ ಆಗಿರ್ಬೋದು, ಇಲ್ಲಿ ಕಾರ್ಬನ್ ಫೈಬರ್ ಟೆಕ್ಸ್ಚರ್ಸ್ ಕೊಟ್ಟು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಗ್ರಾಜಿಯಾ 125ಇಂದಲೇ ಇನ್ಸ್ಪೈರ್ ಆಗಿರುವಂಥದ್ದು ಇದು ಲುಕ್ಕು. ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡಿಗೆ ಬರೋದಂತಾರೆ ಇಲ್ಲಿ ಫೋಲ್ಡೇಬಲ್ ಲೇಡೀಸ್ ಫುಟ್ ರೆಸ್ಟ್ ಇದೆ. ಹಾಗೆಯೇ ಇಲ್ಲಿ ಒಂದು ಫುಟ್ ರೆಸ್ಟ್ ಕೊಟ್ಟಿದ್ದಾರೆ. ಈ ಫುಟ್ ರೆಸ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಫುಲ್ಲಿ ಅಲ್ಯೂಮಿನಿಯಂ ಫುಟ್ ರೆಸ್ಟ್ ಇದೆ ಇದು. ಆ್ಯಂಡ್ ಇಲ್ಲಿ ಕಿಕ್ ಸ್ಟಾರ್ಟ್ ಇದೆ. ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಜೊತೆಗೆ ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಕೂಡ ಇದೆ. ಇವಾಗ ಸೀಟ್ ಲೆಂತ್ ನೋಡೋದಂತಾರೆ, ಸೀಟ್ ಲೆಂತ್ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ, ಸಾಫ್ಟ್ ಆಗಿದೆ ಸೀಟ್. ಆ್ಯಂಡ್ ಇಲ್ಲಿ ಕೀ ಪೋರ್ಟ್ ಇದೆ. ಇದಕ್ಕೆ ಬರೋದಂತಾದರೆ ಬೇಸಿಕಲಿ ಕೀ ಇದು ಇನ್ಸರ್ಟ್ ಮಾಡಿ ಜಸ್ಟ್ ಆನ್ ಆಫ್ ಮಿಡ್ಲಲ್ಲಿ ಇಟ್ಟಿದ್ದು ಬಟನ್ ಪ್ರೆಸ್ ಮಾಡಿದರೆ ಸೀಟ್ ಓಪನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಸ್ಟೋರೇಜ್ ನೋಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಹಾಗೆಯೇ ಇದನ್ನು ಮೇಲ್ ಪ್ರೆಸ್ ಮಾಡಿದರೆ ಇಲ್ಲಿ ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ. ಫ್ಯೂಲ್ ಕೆಪಾಸಿಟಿ ನೋಡೋದಂತಾದರೆ 5.3 ಲೀಟರ್ಸ್ ಇದೆ. ಆ್ಯಂಡ್ ರಿಸರ್ವ್ ಅರೌಂಡ್ 1.3ವರೆಗೆ ನಿಮಗೆ ರಿಸರ್ವ್ ಕೆಪಾಸಿಟಿ. ಡಿಯೋ 125 2 ಮಾಡೆಲ್ ಬರ್ತದೆ, ಒಂದು ಸ್ಟ್ಯಾಂಡರ್ಡ್, ಇನ್ನೊಂದು ಸ್ಮಾರ್ಟ್ ಅಂತ. ಸ್ಮಾರ್ಟಲ್ಲಿ ಸ್ಮಾರ್ಟ್ ಕೀ ಬರ್ತದೆ. ಸೊ ಅದರ ಫೀಚರ್ಸ್ ಏನಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಚಲೋ ಹಾಯ್, ಇದು ಆ್ಯಕ್ಚುಲಿ ಡಿಯೋ 125 ಸಿಸಿಯಲ್ಲಿ ಬರ್ತದೆ ಗಾಡಿ. 2 ವೇರಿಯಂಟ್ಸ್ ಅಲ್ಲಿ ಉಂಟು, ಒಂದು ವಿತ್ ಕೀ ಮತ್ತೊಂದು ಸ್ಮಾರ್ಟ್ ಕೀ ಅಂತ. ನ್ಯೂಲಿ ಲಾಂಚ್ ಹೋಂಡಾ ಸ್ಮಾರ್ಟ್ ಕೀ, 2 ಸ್ಮಾರ್ಟ್ ಕೀ ಲಾಂಚ್ ಮಾಡಿದೆ. ಇದರಲ್ಲಿ ಸ್ಪೆಷಲ್ ಆಗಿ ಸ್ಮಾರ್ಟ್ ಕೀ ಏನಂದ್ರೆ ಫಾರ್ ಸೇಫ್ಟಿ ಪರ್ಪಸ್ಗೋಸ್ಕರ ಈ ಸ್ಮಾರ್ಟ್ ಕೀ ಕೊಟ್ಟಿದ್ದಾರೆ ನಿಮಗೆ. ಇದರಲ್ಲಿ ಎಂತಾಗ್ತದೆ ಅಂದ್ರೆ ನಾರ್ಮಲ್ ಆಗಿ ಕೀ ಹಾಕೋದ್ರಲ್ಲಿ ಕೀ ಶಟರ್ ಕೀ ವಿತ್ ಕೀ ಬರ್ತದೆ. ಇದರಲ್ಲಿ ನಾಬ್ ಕೊಟ್ಟಿದ್ದಾರೆ. ಸೊ ನಾಬ್ ಈಗ ರೊಟೇಟ್ ಆಗ್ತಾ ಇಲ್ಲ, ಈಗ ಉಂಟು. ಸೊ ಹೀಗೆ ಸ್ಮಾರ್ಟ್ ಕೀ ಬರ್ತದಲ್ಲ, 2 ಬಟನ್ಸ್ ಬರ್ತದೆ. ಇದು ಸರ್ಚ್ ಬಟನ್. ಸೊ ಫಸ್ಟ್ ಬ್ಲಿಂಕ್ ಮಾಡಿದಾಗ 2 ಸತಿ ಬ್ಲಿಂಕ್ ಆಗ್ತದೆ ನಿಮಗೆ. ಅಂದ್ರೆ ಯಾಕೆ ಕೊಟ್ಟದಂದ್ರೆ ಈಗ ಫುಲ್ಲಿ ವೆಹಿಕಲ್ ಇದ್ದಲ್ಲಿ ಅದ್ರಲ್ಲಿ ನಿಮ್ಗೆ ಯಾವ್ದು ನಿಮ್ಮ ವೆಹಿಕಲ್ ಯಾವ್ದು ಅಂತ ಸರ್ಚ್ ಮಾಡಿದಾಗ ಗೊತ್ತಾಗ್ತದೆ ಇದು ಬಟನ್ ಪ್ರೆಸ್ ಮಾಡಿದಲ್ಲಿ.
ಮತ್ತೊಂದು ಎಂತಂದ್ರೆ ಆನ್ ಬಟನ್ ಅಂತಂದ್ರೆ ಈ ಬಟನ್ ಅನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ರೆಡ್ ಇದ್ದದ್ದು 1 ಸೆಕೆಂಡ್ 3 ಸೆಕೆಂಡ್ ಅಲ್ಲಿ ಗ್ರೀನ್ ಆಗ್ತದೆ. ಅವಾಗ ಇದು ಆನ್ ಆಯ್ತು ಅಂತ ಲೆಕ್ಕ. ಪ್ರೆಸ್ ಮಾಡಿ ನಾಬ್ ರೊಟೇಟ್ ಮಾಡಿದ್ರೆ ಈ ಸೈಡ್ ಆನ್ ಆಗ್ತದೆ. ಆಮೇಲೆ ನೀವು ಬ್ರೇಕ್ ಹಿಡಿದು ಸೆಲ್ಫ್ ಹೊಡಿಲಿಕ್ಕೆ. ಮತ್ತೆ ಮಿಡ್ಲಲ್ಲಿ ಪೆಟ್ರೋಲ್ ಮತ್ತೆ ಫ್ಯೂಲ್ ಅದು ಕೊಟ್ಟಿದ್ದಾರೆ. ಇದು ಫ್ಯೂಲ್. ಪ್ರೆಸ್ ಮಾಡಿದ್ರೆ ಫ್ಯೂಲ್ ಓಪನ್ ಆಗ್ತದೆ. ಫ್ಯೂಲ್ ಕ್ಯಾಪ್ ಡಬಲ್ ಲೀಡ್ ಬರ್ತದೆ ನಿಮ್ಗೆ ಇದರಲ್ಲಿ. ಮತ್ತೆ ಪ್ರೆಸ್ ಮಾಡಿದ್ರೆ ಲಾಕ್. ಹಾಗೆ ಇಲ್ಲಿ ಸೀಟ್ ಪ್ರೆಸ್ ಮಾಡಿದ್ರೆ ಸೀಟ್. ಸೊ ಫುಲ್ ಫೇಸ್ ಹೆಲ್ಮೆಟ್ ಅಂಡ್ ವಿತ್ ಜಾಕೆಟ್ ಇರುವಷ್ಟು ಸ್ಪೇಸ್ ಇದು ಮಾಡಿದ್ದಾರೆ. 18 ಲೀಟರ್ಸ್ ಕೆಪಾಸಿಟಿ ಬರ್ತದೆ ನಿಮಗೆ. ಹಾಗೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ ಆಫ್. ಈಗ ಕಂಪ್ಲೀಟ್ ಆಫ್ ಆಗಿರೋದಿಲ್ಲ ಗಾಡಿ. ಇದನ್ನು ನಾವು ಹೇಗೆ ಪ್ರೆಸ್ ಮಾಡಿ ರೆಡ್ ಮಾಡಿದ್ರು ಗ್ರೀನ್ ಮಾಡಿದ್ರು ಹಾಗೆ ಇದನ್ನು ರೆಡ್ ಮಾಡಿದ್ರೆ ಆಯ್ತು. ಸೊ ಕಂಪ್ಲೀಟ್ ಲಾಕ್ ಆಗ್ತದೆ. ಸೋಷಿಯಲ್ ಪಾರ್ಟ್ ಥೆಫ್ಟ್ ಆಗದಾಗೆ, ಕೀ ಥೆಫ್ಟ್ ಆಗದಾಗೆ ಈ ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ ಸ್ಪೆಷಲಿ. ಮತ್ತೊಂದು ಎಂತಂದ್ರೆ ಮೇಜರ್ಲಿ ಈಗ ಕೀ ಮಿಸ್ ಆದ್ರೆ ಎಂತ ಮಾಡ್ಬೇಕಂತ ಕಸ್ಟಮರ್ ಸ್ವಲ್ಪ ಡೌಟ್ಸ್ ಇರ್ತದೆ. ಸೊ ಇದರಲ್ಲಿ ಎಂತ ಆಗ್ತಂದ್ರೆ ಈಗ ಇನ್ ಕೇಸ್ ಇದು ಕೀ ಸೀಟ್ ಒಳಗೆ ಬಿತ್ತು ಅದನ್ನಂತಂದ್ರೆ ಇಲ್ಲಿ ನಿಮ್ಗೆ ಒಂದು ಸಪ್ರೇಟ್ ಕೊಟ್ಟಿದ್ದಾರೆ ಓಪನ್ ಮಾಡ್ಲಿಕ್ಕೆ. ಸೊ ಇದರಲ್ಲಿ ನಿಮ್ಗೆ ಲಾಕ್ ಉಂಟು. ಇಲ್ಲಿ ಲಾಕ್ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ. ಇಲ್ಲಿ ಈ ಸಿಸ್ಟಮ್ ಅನ್ನು ಅದಕ್ಕೆ ಮ್ಯಾಚ್ ಮಾಡಿ ಓಪನ್ ಮಾಡ್ಬೋದು. ನಿಮ್ಗೆ ಆ ಸಿಸ್ಟಮ್ ಕೊಟ್ಟಿದ್ದಾರೆ ಸ್ಪೆಷಲಿ ಫಾರ್ ಇದು ಸೇಫ್ಟಿಗೋಸ್ಕರ ಕೊಟ್ಟಿದ್ದಾರೆ ನಿಮ್ಗೆ. ಹಾಗೆ ಈಗ 2 ಕೀಸ್ ಮಿಸ್ ಆಯ್ತು. ಇದು ನಿಮ್ಮ ಕೈಯಲ್ಲಿ ಮನೇಲಿ ಇರ್ಬೋದು. ಈ ಕೀಯಲ್ಲಿ ನಿಮ್ಮದಿದ್ರೆ ಈಗ ಕೀಯಲ್ಲೇ ಇದನ್ನು ನಾವು ಈ ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಕೀ ಇಲ್ಲದೆ ಈ ಬಟನ್ ಅನ್ನು ಎಷ್ಟು ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ 1 ನಂಬರ್ ಪ್ಲಸ್ 1 ಸತ, ಮತ್ತೆ ಇದು 4 ನಂಬರ್, ಇದು 4 ಸತಿ ಪ್ರೆಸ್ ಮಾಡ್ಬೇಕು. ಹಾಗೆ ಕಂಟಿನ್ಯೂ ಇದು ನಂಬರ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕೀ ಸ್ಮಾರ್ಟ್ ಕೀ ಇಲ್ಲದೆ ಇದನ್ನು ಆನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಆ ಸಿಸ್ಟಮ್ ಇದೆಲ್ಲ ಉಂಟು ನಿಮ್ಗೆ ಸ್ಪೆಷಲಿ ಫಾರ್ ಅದೇ ಕೀ ಮಿಸ್ ಆದ್ರೂ ಸಹ ಇದಕ್ಕೊಂದು ಸೊಲ್ಯೂಷನ್ ಅವ್ರ ಕಂಪನಿ ಅವ್ರು ಕೊಟ್ಟಿದ್ದಾರೆ. ಸೊ ಎಂತ ಆಗ್ತದೆ ಅಂದ್ರೆ ಮತ್ತೆ ಈಗದ್ದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ಯೂಸ್ ಮಾಡಿದ್ರೆ ಜಾಸ್ತಿ ಸ್ಮಾರ್ಟ್ ಕೀ ಅನ್ನು ಹೊಸತ್ತು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅವರು. ಯಾಕಂದ್ರೆ ಈಗದ್ದೆಲ್ಲ ಜನರೇಷನ್ ಗೆ ತಕ್ಕ ಹಾಗೆ ಈ ಕೀಯನ್ನು ಯೂಸ್ ಮಾಡಿ ಕೊಟ್ಟಿದ್ದಾರೆ ನಿಮ್ಗೆ. ಹಾಗೆ ಅದು ನಾರ್ಮಲ್ ವಿದ್ದವರಿಗೆ ನಾರ್ಮಲ್ ಕೀ ಯೂಸ್ ಮಾಡ್ಬೋದು. ಇದು ನಾರ್ಮಲ್ ವಿದ್ ಕೀ ನಿಮ್ಗೆ ಬರೋದು. ಇವಾಗ ಇದರ ಹ್ಯಾಂಡಲ್ ಬಾರಿಗೆ ಬರೋದಂತಾದರೆ ಹ್ಯಾಂಡಲ್ ಬಾರಲ್ಲಿ ಇಲ್ಲಿ ನೋಡ್ಬೋದು ಸ್ವಿಚಸ್ ನೋಡೋದಂತಾದರೆ ಸ್ವಿಚಸಲ್ಲಿ ಇಲ್ಲಿ ಇದು ಹೈ ಬೀಮ್ ಲೋ ಬೀಮ್ ಸ್ವಿಚ್. ಇದರಲ್ಲಿ ಪಾಸ್ ಲೈಟ್ ಇಂಟಿಗ್ರೇಟೆಡ್ ಆಗಿದೆ. ಹಾಗೆ ಇದರಲ್ಲಿ ಇಲ್ಲಿ ನೋಡೋದಂತಾದರೆ ಇದು ಟಾಗಲ್ ಸ್ವಿಚ್ ಬೇಸಿಕಲಿ ಇದು ಈ ಸ್ಪೀಡೋಮೀಟರ್ನ ಕಂಟ್ರೋಲ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ಕೆಳಗಡೆ ಇಂಡಿಕೇಟರ್ ಸ್ವಿಚ್ ಇದೆ. ಆ್ಯಂಡ್ ಕೆಳಗಡೆ ಹಾರ್ನ್ ಲೌಡ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡೋದಂತಾದರೆ ಆಟೋ ಕಟ್ ಆಫ್ ಸ್ವಿಚ್. ಇದು ಆನ್ ಮತ್ತು ಆಫ್. ಅದೇ ಇದರಲ್ಲಿ ಲಾಂಗ್ ಪ್ರೆಸ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕೆಳಗಡೆ ಬೇರೆ ಏನು ಸ್ವಿಚಸ್ ಇಲ್ಲ. ಈಗ ಸ್ಪೀಡೋಮೀಟ್ರಿಗೆ ಬರೋದಂತಾದರೆ ಸ್ಪೀಡೋಮೀಟ್ರಲ್ಲಿ ಇಲ್ಲಿ ನೋಡ್ಬೋದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ. ಇಲ್ಲಿ ಇಕೋ ಇಂಡಿಕೇಟರ್ ಇದೆ. ಇದು RPM ಗೇಜ್ ಟ್ಯಾಕೋಮೀಟರ್ ಅಂತ ಹೇಳ್ಬೋದು. ಇದು ಫ್ಯೂಲ್ ಗೇಜ್. ಇದು ಡಿಸ್ಟೆನ್ಸ್ ಟು ಎಂಟಿ. ಆ್ಯಂಡ್ ಇಲ್ಲಿ ಕ್ಲಾಕ್ ಇದೆ, ಸ್ಪೀಡೋಮೀಟರ್ ಇದೆ, ಇಲ್ಲಿ ಆಪ್ಷನ್ಸ್ ಇದೆ. ಇದನ್ನು ಈ ಕಡೆ ಪುಷ್ ಮಾಡಿದರೆ ರೈಟ್ ಸೈಡ್ ಪುಷ್ ಮಾಡಿದರೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಫ್ಯೂಲ್, ಆಮೇಲೆ ಇದು ಡಿಸ್ಟೆನ್ಸ್, ಕೆಳಗಡೆ ಸೆಟ್ಟಿಂಗ್ಸ್, ಮತ್ತು ಓಕೆ ಈ ಕಡೆ ಪುಷ್ ಮಾಡಿದರೆ ಬ್ಯಾಕ್ ಬರುತ್ತೆ. ಈ ಕಡೆ ಮತ್ತೆ ಮೆನು ಎಂಟ್ರ್ ಆಗುತ್ತೆ. ಇಲ್ಲಿ ಇದರಲ್ಲಿ ನೋಡೋದಂತಂದರೆ ಫ್ಯೂಲಿಗೆ ನಾವು ರೈಟ್ ಪ್ರೆಸ್ ಮಾಡಿದರೆ ಆ ಮೆನು ಒಳಗಡೆ ಎಂಟರ್ ಆಗ್ಬೋದು. ಇಲ್ಲಿ ಫ್ಯೂಲ್ ಮತ್ತು ರೇಂಜ್ ಇದೆ. ಫ್ಯೂಲ್ ಅಂದರೆ ಇಲ್ಲಿ ಫ್ಯೂಲ್ ತೋರಿಸುತ್ತೆ. ಆ್ಯಂಡ್ ರೇಂಜ್ ಅಂತ ಬಂದರೆ ಇಲ್ಲಿ ರೇಂಜ್ ತೋರಿಸುತ್ತೆ, ಎಷ್ಟು ರೇಂಜ್ ರನ್ ಆಗುತ್ತೆ ಅಂಥೇಳಿ. ಕೆಳಗಡೆ ಇಲ್ಲಿ ಡಿಸ್ಟೆನ್ಸ್ ನೋಡೋದಂತಾರೆ ಟ್ರಿಪ್ A ಟ್ರಿಪ್ B ಇದೆ. ಟ್ರಿಪ್ A ಟ್ರಿಪ್ B ಒಳಗಡೆ ನೀವು ನೋಡ್ಬೋದು. ಟ್ರಿಪ್ B ಟ್ರಿಪ್ A ಎಷ್ಟು ಇದೆ ಅಂತ ನೋಡ್ಬೋದು ಟ್ರಿಪ್. ಆ್ಯಂಡ್ ಕೆಳಗಡೆ ಬಂದರೆ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಫಂಕ್ಷನ್ಸ್ ಇದೆ. ಫಂಕ್ಷನ್ಸಲ್ಲಿ ಇಕೋ ಇಂಡಿಕೇಟರ್ ಮತ್ತು ಟ್ರಿಪ್ A ಆಟೋ ರಿಸೆಟ್ ಸೆಟ್ ಮಾಡ್ಬೋದು. ಮತ್ತು ಕೆಳಗಡೆ ಡಿಸ್ಪ್ಲೇಯಲ್ಲಿ ಡಿಸ್ಪ್ಲೇ ಟೈಪ್ ಯಾವುದು ಬೇಕು. ಆ್ಯಂಡ್ ಬ್ರೈಟ್ನೆಸ್, ಥೀಮ್, ಡಾರ್ಕ್ ಮೋಡ್ ಥೀಮ್ ಇದೆ. ಡಾರ್ಕ್, ಲೈಟ್ ಮತ್ತು ಆಟೋ ಮೋಡ್ ಇದೆ. ಮತ್ತು ಕೆಳಗಡೆ ಫೇವ್ರೇಟ್ ಇನ್ಫಾರ್ಮೇಷನ್ ಅಂದರೆ ಬೇಸಿಕಲಿ ನಿಮ್ಮ ಡಿಸ್ಪ್ಲೇಯಲ್ಲಿ ಯಾವುದೆಲ್ಲ ಇನ್ಫಾರ್ಮೇಷನ್ ಶೋ ಆಗಬೇಕು ಅದನ್ನೆಲ್ಲ ಇಲ್ಲಿ ಟಿಕ್ ಮಾಡಿದರೆ ಅದು ನಿಮ್ಮದು ಮೇನ್ ಡಿಸ್ಪ್ಲೇಲಿ ಶೋ ಆಗುತ್ತೆ. ಆ್ಯಂಡ್ ಇಲ್ಲಿ ಏನು ಕೆಳಗಡೆ ಬಂದರೆ ಜನರಲಲ್ಲಿ ಡೇಟ್, ಟೈಮ್ ಮತ್ತು ಯೂನಿಟ್, ಹಾಗೆ ರಿಸ್ಟೋರ್ ಮಾಡ್ಬೋದು ಡಿಫಾಲ್ಟಿಗೆ. ಆಮೇಲೆ ಸರ್ವಿಸಲ್ಲಿ ನೀವು ಮೇಂಟೆನೆನ್ಸ್, ಪಿರಿಯಾಡಿಕ್ ಮೇಂಟೆನೆನ್ಸ್, ಆಯಿಲ್ ಚೇಂಜ್, ವಾರ್ನಿಂಗ್, ಬ್ಯಾಟ್ರಿ ವೋಲ್ಟೇಜ್ ಎಲ್ಲ ಇಲ್ಲೇ ನೋಡ್ಬೋದು. ಆ್ಯಂಡ್ ಕೆಳಗಡೆ ಬರೋದು ಸಿಸ್ಟಮ್ ಇನ್ಫಾರ್ಮೇಷನ್ ಅಂದರೆ ಬೇಸಿಕಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್, ಯಾವುದು ಲೇಟೆಸ್ಟ್ ಸಾಫ್ಟ್ವೇರ್ ಇದೆ ಅದರ ಇನ್ಫಾರ್ಮೇಷನ್ ತೋರಿಸುತ್ತೆ ಇಲ್ಲಿ. ಆ್ಯಂಡ್ ಬೇರೆ ನೋಡೋದಂತಾರೆ ಇಲ್ಲಿ ಲೆಫ್ಟ್ ರೈಟ್ ಇಂಡಿಕೇಟರ್ ಇದೆ, ಶೋ ಆಗುತ್ತೆ ಇಲ್ಲಿ. ಆ್ಯಂಡ್ ಅದರ ಕೆಳಗಡೆ ಇಲ್ಲಿ ನೋಡೋದಂತಾರೆ ಇಲ್ಲಿ ಇಂಜಿನ್ ಚೆಕ್ ಲೈಟ್ ಇದೆ. ಸೊ ಬೇಸಿಕಲಿ ಸ್ಪೀಡೋಮೀಟ್ರಲ್ಲಿ ಇಷ್ಟೇ. ಇದು ನಾರ್ಮಲ್ ಫೀಚರ್ ಸೇಮ್
ಸೊ ಎರಡರಲ್ಲಿ ಸಹ ನಿಮಗೆ TFT ಡಿಸ್ಪ್ಲೇ ಬರ್ತದೆ. ಮತ್ತೆ ಸ್ಪೆಷಲ್ ಆಗಿ ಅಂತಂದ್ರೆ ಸ್ಮಾರ್ಟ್ ಕೀಯಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ಸ್ ಏನಂದ್ರೆ ಬ್ಲೂಟೂತ್ ನೇವಿಗೇಷನ್ ಆಗಿ ಬರ್ತದೆ ನಿಮ್ಗೆ. ಕೀಲೆಸ್ ವೆಹಿಕಲ್ ಅಂದ್ರೆ ಬ್ಲೂಟೂತ್ ನೇವಿಗೇಷನ್, ಮೆಸೇಜ್ ಅಲರ್ಟ್, ಮ್ಯೂಸಿಕ್ ಅದೆಲ್ಲ ಸ್ಮಾರ್ಟ್ ಕೀಯಲ್ಲಿ ನಿಮ್ಗೆ ಮಾಡ್ಬೋದು. ಇದರಲ್ಲಿ ನಾರ್ಮಲ್ ಆಗಿ ಬರೋದಿಲ್ಲ, ವಿತ್ ಕೀಯಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಬರೋದಿಲ್ಲ, ಅದ್ರಲ್ಲಿ ಮಾಡ್ಬೋದು. ಸ್ಪೆಷಲ್ ಮೈಲೇಜ್ ಹಾಗೆ 55 to 60 ಮೈಲೇಜ್, ಲಾಂಗ್ ರೈಡ್ ಮೈಲೇಜ್ 60 ಉಂಟು, 55 ಆರಾಮ್ಸ ಮೈಲೇಜ್ ತೆಗಿಬೋದು ನಿಮ್ಗೆ. ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಫ್ರಂಟ್ ಟ್ಯೂಬ್ಲೆಸ್ ಟೈರ್ ಉಂಟು, ಫ್ರಂಟ್ ಅಂಡ್ ಬ್ಯಾಕ್ ಎರಡು ಸಹ. ಆ್ಯಂಡ್ ಇದರ ಸ್ಟೋರೇಜ್ ಬಗ್ಗೆ ಮಾತಾಡೋದಂತಾರೆ, ಇಲ್ಲಿ ಒಂದು ಪಾಕೆಟ್ ಇದೆ ಆ್ಯಂಡ್ ಇದರಲ್ಲಿ ಇಲ್ಲಿ ಇದು ಓಪನ್ ಮಾಡಿದರೆ ಇಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ ಆ್ಯಂಡ್ ಇಲ್ಲೊಂದು ರಿಟ್ರಾಕ್ಟೇಬಲ್ ಹುಕ್ ಇದೆ ಆ್ಯಂಡ್ ಹಾಗೆ ಇಲ್ಲಿ ಕೆಳಗೆ ಬರೋದಾದ್ರೆ ಇಲ್ಲಿ ಫೋಲ್ಡೇಬಲ್ ಹುಕ್ ಇದೆ ಒಂದು. ಆ್ಯಂಡ್ ಫ್ರಂಟಲ್ಲಿ ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಆ್ಯಂಡ್ ರಿಯರಲ್ಲಿ ಮೋನೋಶಾಕ್ ಇದೆ, ಅದು ಇಲ್ಲಿ ನೋಡ್ಬೋದು. ಮೋನೋಶಾಕ್ ಸಸ್ಪೆನ್ಷನ್ ಅಡ್ಜಸ್ಟೇಬಲ್ ಇದು, 3 ಸ್ಟೆಪ್ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಇವಾಗ ಸಸ್ಪೆನ್ಷನ್ಗೆ ಬರೋದಂತಾದರೆ ಆ್ಯಕ್ಟಿವಾ ನೋಡೋದಂತಾರೆ ಆ್ಯಕ್ಟಿವಾ 125, ಅದರಲ್ಲಿ ಸ್ವಲ್ಪ ಕಂಫರ್ಟೇಬಲ್ ಸೈಡ್ ಸಸ್ಪೆನ್ಷನ್ ಇದ್ದರೆ ಇದರಲ್ಲಿ ಸ್ವಲ್ಪ ಸ್ಪೋರ್ಟಿ ಸೈಡ್ ಸಸ್ಪೆನ್ಷನ್ ಇದೆ. ಇದು ಹೈ ಸ್ಪೀಡ್ ಸ್ಟೆಬಿಲಿಟಿ ಆ್ಯಂಡ್ ಕ್ವಿಕ್ ಟ್ರಾಫಿಕಲ್ಲಿ ಫಿಲ್ಟರ್ ಮಾಡೋದಕ್ಕೆ ಎಲ್ಲದಕ್ಕೂ ಈ ಒಂದು ಸಸ್ಪೆನ್ಷನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಸಸ್ಪೆನ್ಷನ್ ಸ್ಟಿಫರ್ ಸೈಡ್ ಇದೆ ಬಟ್ ಕಂಫರ್ಟೇಬಲ್ ಆಗಿದೆ, ಅನ್ಕಂಫರ್ಟೇಬಲ್ ಅಂತ ಅಲ್ವೇ ಅಲ್ಲ. ಸ್ಟಿಫರ್ ಸೈಡ್ ಬಟ್ ಕಂಫರ್ಟೇಬಲ್, ಚೆನ್ನಾಗಿದೆ ಸಸ್ಪೆನ್ಷನ್ಸ್. ಓಕೆ, ಪವರ್ ಆ್ಯಕ್ಟಿವಾಗಿಂತಲೂ ಇದರಲ್ಲಿ ಸ್ವಲ್ಪ ಕ್ವಿಕ್ ಆಗಿದೆ, ಡಿಲೇ ಅಂತ ಅನಿಸಲ್ಲ. ಆ್ಯಕ್ಟಿವಾದಲ್ಲಿ ನನಗೆ ಸ್ವಲ್ಪ ಲೈಕ್ ಲೀನಿಯರ್ ಆಗಿ ಪವರ್ ಕೊಡುತ್ತೆ, ಇದು ತುಂಬಾ ಕ್ವಿಕ್ ಆಗಿದೆ ಪವರ್. ಆ್ಯಂಡ್ ಇದರಲ್ಲಿ 123.9 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದರಲ್ಲಿ ಮ್ಯಾಕ್ಸ್ ಪವರ್ ನೋಡೋದಂತಾದರೆ 8.19 bhp ಆ್ಯಂಡ್ ಟಾರ್ಕ್ ನೋಡೋದಂತಾದರೆ 10.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದರ ಟಾಪ್ ಸ್ಪೀಡ್ ಅರೌಂಡ್ 95 to 100 ಅಂತ ಕ್ಲೇಮ್ ಮಾಡ್ತಾರೆ. ಸೊ ಸ್ಪೀಡ್ ರನ್ ಮಾಡೋದಕ್ಕೆ ಎಲ್ಲ ಇದು ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ. ಇವಾಗ ಬ್ರೇಕ್ಸ್ ಬಗ್ಗೆ ಮಾತಾಡೋದಂತಾದರೆ, ಇವಾಗ ನಾವು 40 ಆ್ಯಸ್ ಯೂಶ್ವಲ್ 40-50ಯಲ್ಲೇ ಟೆಸ್ಟ್ ಮಾಡುವ. 40 ಫ್ರಂಟ್ ಬ್ರೇಕ್, ಓಕೆ ಫ್ರಂಟ್ ಬ್ರೇಕ್ ಚೆನ್ನಾಗಿದೆ ಇದೆ. ಇನ್ನೊಂದು ಸರ್ತಿ ಫ್ರಂಟ್ ಬ್ರೇಕನ್ನೇ ನಾನು ಅಪ್ಲೈ ಮಾಡಿ ನೋಡ್ತೀನಿ, ನನಗೆ ಆವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಆವಾಗ 40ಯಲ್ಲಿ ಅಪ್ಲೈ ಮಾಡಿದೆ, ಇವಾಗ 50ಯಲ್ಲಿ ಮಾಡ್ತೀನಿ. ವಾವ್, ಫ್ರಂಟ್ ಬ್ರೇಕ್ ಚೆನ್ನಾಗಿದೆ, ಬೈಟ್ ಚೆನ್ನಾಗಿದೆ, ಫೀಡ್ಬ್ಯಾಕ್ ಚೆನ್ನಾಗಿದೆ, ಸ್ಟೆಬಿಲಿಟಿನೂ ಚೆನ್ನಾಗಿದೆ ಫ್ರಂಟ್ ಬ್ರೇಕಿದ್ದು. ಆ್ಯಂಡ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ನಿಸಿನ್ ಕ್ಯಾಲಿಪರ್ ಬರುತ್ತೆ ಅದರ ಜೊತೆಗೆ. ಓಕೆ, ಇವಾಗ 45ಗೆ ನಾವು ಅಪ್ಲೈ ಮಾಡೋಣ. 50ಯಲ್ಲಿ ನೋಡೋಣ ರೇರ್ ಬ್ರೇಕ್. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋದಿ ಬಂದ್ಬಿಟ್ಟು ರೇರ್ ಬ್ರೇಕ್, ಡ್ರಮ್ ಬ್ರೇಕ್, ಬಟ್ ಸ್ಟಿಲ್ ಬೈಟ್ ಸಖತ್ತಾಗಿದೆ. ಬೇರೆ ಎಲ್ಲ ನಾನು ಸ್ಪೋರ್ಟ್ಸ್ ಸ್ಕೂಟ್ರಿಗೆ ಕಂಪೇರ್ ಮಾಡಿದರು, ಅಂದರೆ 125 cc ರೇರ್ ಬ್ರೇಕ್, ಡ್ರಮ್ ಬ್ರೇಕ್ ಅಂತ ಕನ್ಸಿಡರ್ ಮಾಡಿದರೆ ರೇರ್ ಬ್ರೇಕ್ ಬೈಟ್ ಸಖತ್ತಾಗಿದೆ. ಒಂದು ಸಲ ನಾನೇ ಹೆದರ್ಕೊಂಡ್ಬಿಟ್ಟೆ, ಅಷ್ಟು ಚೆನ್ನಾಗಿದೆ ಬ್ರೇಕು ಹಿಂದ್ಗಡೆದು. ಎರಡು ಬ್ರೇಕ್ನ ಜೊತೆಗೆ ಪ್ರೆಸ್ ಮಾಡಿದರೆ ವಾವ್, ಸಖತ್ತಾಗಿದೆ ಗಾಡಿ. ಬ್ರೇಕ್ಸ್ ಅಂತೂ ಸಖತ್ತಾಗಿದೆ, ಪವರ್ ಕೂಡ ಚೆನ್ನಾಗಿದೆ, ಬ್ರೇಕ್ಸ್ ಕೂಡ ಚೆನ್ನಾಗಿದೆ, ಇಂಜಿನ್ ತುಂಬಾ ರಿಫೈನ್ ಆಗಿದೆ. ಆ್ಯಸ್ ಯೂಶ್ವಲ್ ಹೋಂಡಾ ಇಂಜಿನ್ಸ್ ಬಗ್ಗೆ ಮಾತಾಡೋದಂತಾರೆ, ಇಂಜಿನ್ ತುಂಬಾ ರಿಫೈನ್ ಆಗಿದೆ. ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಬ್ರೇಕ್ಸ್ ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಸ್ಟಾಪಿಂಗ್ ಪವರ್, ಸ್ಟಾಪಿಂಗ್ ಕಾನ್ಫಿಡೆನ್ಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಆಕ್ಸಿಲರೇಷನ್ ಬಗ್ಗೆ ಮಾತಾಡೋದಂತಾರೆ, ಆಕ್ಸಿಲರೇಷನ್ ಆ್ಯಕ್ಟಿವಾಗಿ ಕಂಪೇರ್ ಮಾಡೋದಂತಾದರೆ ಆ್ಯಕ್ಟಿವಾಗಿಂತ ಇದರಲ್ಲಿ ಕ್ವಿಕ್ ಆಗಿದೆ ಆಕ್ಸಿಲರೇಷನ್. ಆಯಿತು, ಆಮೇಲೆ ಮೇಜರ್ಲಿ ಸೈಲೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ಪೆಷಲ್ ಎಂತ ಆಗ್ತದೆ, ನಾರ್ಮಲ್ ಆಗಿ ಬೇರೆ ಕಡೆಯಿಂದ ಕ್ರ್ಯಾಂಕಿಂಗ್ ನಾಯ್ಸ್ ಸೌಂಡ್ ಎಲ್ಲ ಬರ್ತದೆ, ಇದರಲ್ಲಿ ಸೌಂಡ್ ಎಲ್ಲ ಇಲ್ಲ, ಇದು ಸೈಲೆಂಟ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಸೊ ಸೈಲೆಂಟ್ ಅಲ್ಲಿ ವೆಹಿಕಲ್ ಸ್ಟಾರ್ಟ್ ಆಗ್ತದೆ ನಿಮಗೆ, ಆ ಸಿಸ್ಟಮ್ ಕೊಟ್ಟಿದ್ದಾರೆ. ಅದರಲ್ಲಿ ಹೈಡ್ಲಿಂಗ್ ಸಾಫ್ಟ್ ಸ್ವಿಚ್ ಕೊಟ್ಟಿದ್ದಾರೆ. ಇದು ಸ್ಪೆಷಲಿ ಫಾರ್ ಟ್ರಾಫಿಕ್ ಅಲ್ಲಿ ಯೂಸ್ ಆಗುವಂತ ವೆಹಿಕಲ್. ಟ್ರಾಫಿಕ್ ಅಲ್ಲಿ ಯೂಸ್ ಎಂದು ಹೇಗೆ ಮಾಡ್ತಾರೆ ನಿಮಗೆ ಎಕ್ಸಾಂಪಲ್, ಮಣಿಪಾಲ್ ಟು ಉಡುಪಿ ಕಲ್ಸಂಗ ಜಂಕ್ಷನ್ ಬರುವಾಗ ಇದು ಆಕ್ಚುಲಿ ಆನ್ ಇಟ್ರೆ ಇಲ್ಲಿ ಈ ಸಿಂಬಲ್ ತೋರಿಸ್ತದೆ.
ಈ ಸಿಂಬಲ್ ಆನ್ ಇದ್ರೆ ಈಗ ಕಲ್ಸಂಗ್ ಜಂಕ್ಷನ್ ಬಂದು ಒಂದು 1 minute 10 ಸೆಕೆಂಡ್ ಅಲ್ಲಿ ವೆಹಿಕಲ್ ಆಟೋಮೆಟಿಕ್ ಆಫ್ ಆಗ್ತದೆ. ಮತ್ತೆ ಎಸ್ಎಟ್ ಕೊಟ್ಟರೆ ಪುನಃ ಸ್ಟಾರ್ಟ್. ಆ ಸಿಸ್ಟಮ್ ಅನ್ನು ಯೂಸ್ ಮಾಡಿದ್ದಾರೆ, ಸ್ಪೆಷಲಿ ಫಾರ್ ಪೆಟ್ರೋಲ್ ಸೇವಿಂಗ್ ಮೈಲೇಜ್ಗೋಸ್ಕರ ಅದನ್ನು ಯೂಸ್ ಮಾಡಿದ್ದಾರೆ. ನಾನು ಇದನ್ನ ನಂಬಲ್ಲ. ನೋಡ್ಬೋದು ಈಗ ನಾನಿದು ಆಟೋ ಕಟ್ ಆಫ್ನ ಆನ್ ಇಟ್ಟಿದ್ದೀನಿ. ಸೊ ಇಲ್ಲಿ ಬೇಸಿಕಲಿ ನೋಡ್ಬೋದು ಆಕ್ಸಿಲೇಟರ್ ಬಿಟ್ಟೆ ಬ್ರೇಕ್ ಪ್ರೆಸ್ ಮಾಡಿದೆ, ಗಾಡಿ ಆಫ್ ಆಯಿತು. ಈಗ ಗಾಡಿ ಆನ್ ಮಾಡಬೇಕಾದ್ರೆ ನಿಮಗೆ ಸೆಲ್ಫ್ ಪ್ರೆಸ್ ಮಾಡಬೇಕಂತೇನಿಲ್ಲ, ಜಸ್ಟ್ ಬ್ರೇಕ್ ಪ್ರೆಸ್ ಮಾಡಿ ಆಕ್ಸಿಲೇಟರ್ ಟ್ವಿಸ್ಟ್ ಮಾಡಿದರೆ ಗಾಡಿ ಆಟೋಮೆಟಿಕಲಿ ಆನ್ ಆಗುತ್ತೆ. ಓಕೆ, ಇಲ್ಲೆಲ್ಲ ಈ ಆಟೋ ಕಟ್ ಆಫ್ ತುಂಬಾ ಹೆಲ್ಪ್ ಮಾಡುತ್ತೆ. ಲೈಕ್ ನೋಡ್ಬೋದು ಗಾಡಿ ನಾನು ಆಫ್ ಮಾಡಬೇಕಂತೇನಿಲ್ಲ, ಟ್ರಾಫಿಕಲ್ಲಿ ಇದ್ದೀನಿ, ಜಸ್ಟ್ ಟ್ವಿಸ್ಟ್ ಮಾಡಿದರೆ ಗಾಡಿ ಆನ್. ಸೇಫ್ಟಿ ಫೀಚರ್ಸ್ ಅಂತಲೇ ಹೇಳ್ಬೋದು, ಇಲ್ಲ ನಿಮ್ಗೆ ಫ್ಯೂಲ್ ಎಕಾನಮಿ ಇಂಪ್ರೂವ್ ಮಾಡಲಿಕ್ಕೆ ಒಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಬಿಕಾಸ್ ಇದರಿಂದಾಗಿ ಫ್ಯೂಲ್ ತುಂಬಾ ಸೇವ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಫೀಚರ್ ಏನಂದರೆ ಇದೆ ಸೈಲೆಂಟ್ ಸ್ಟಾರ್ಟ್ ಟೆಕ್ನಾಲಜಿ. ಸೈಲೆಂಟ್ ಸ್ಟಾರ್ಟ್ ಟೆಕ್ನಾಲಜಿ ಹೋಂಡಾ ಹೇಳೋ ಪ್ರಕಾರ ತುಂಬಾ ಫ್ಯೂಲ್ ಸೇವಿಂಗಲ್ಲಿ ಮತ್ತು ಎಕಾನಮಿಯಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಸೊ ಬೇಸಿಕಲಿ ಡಿಯೋ 125 2 ಮಾಡೆಲ್ ಬರುತ್ತೆ, ಒಂದು ಸ್ಟ್ಯಾಂಡರ್ಡ್, ಇನ್ನೊಂದು ಸ್ಮಾರ್ಟ್ ವೇರಿಯಂಟ್. ಸೊ ಸ್ಟ್ಯಾಂಡರ್ಡಿಗೆ ನೋಡೋದಂತಾದರೆ 89,389 ರುಪೀಸ್ ಎಕ್ಸ್ ಶೋರೂಮ್ ಪ್ರೈಸ್ ಉಡುಪಿ. ಆ್ಯಂಡ್ ಇದು ಸ್ಮಾರ್ಟ್ ವೇರಿಯಂಟ್ ನೋಡೋದಂತಾದರೆ 94,339 ಎಕ್ಸ್ ಶೋರೂಮ್ ಪ್ರೈಸ್ ಉಡುಪಿ. ಆ್ಯಂಡ್ ಇದರ ಮೇಲೆ ಎಡಿಷ್ನಲ್ ರೋಡ್ ಟ್ಯಾಕ್ಸ್ ಮತ್ತು ಆಕ್ಸರೀಸ್ ಪ್ರೈಸ್ ಅದೆಲ್ಲ ಆ್ಯಡ್ ಆಗಿ ಟೋಟಲಾಗಿ ಒಂದು ಪ್ರೈಸ್ ಬರುತ್ತೆ. ಆ್ಯಂಡ್ ಅವರು ವಿಸಿಟ್ ಮಾಡಿ ಆ್ಯಂಡ್ ಟೆಸ್ಟ್ ರೈಡ್ ಮಾಡಿ, ಗಾಡಿ ಬುಕ್ ಮಾಡಿ. ಆಫರ್ಸ್ ಚೆನ್ನಾಗಿ ಕೊಡ್ತಿದ್ದಾರೆ. ಆ್ಯಂಡ್ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಒಂದು ಎಡಿಷ್ನಲ್ ಡಿಸ್ಕೌಂಟ್ ಇಲ್ಲ ಎಡಿಷ್ನಲ್ ಒಂದು ಆಫರ್ನ ಪ್ರೊವೈಡ್ ಮಾಡ್ತಾರೆ. ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಶೋರೂಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಪ್ಲೀಸ್. ಓಕೆ, ರಿಯರ್ ವ್ಯೂ ಮಿರರ್ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಮಿರರ್ ನನ್ನ ಪ್ರಕಾರ ಇದು ಒಂದು ಹೊಸ ಮಿರರ್, ಆ್ಯಕ್ಟಿವಾದ ಮಿರರ್ ಅಲ್ಲ, ಇದೊಂದು ಹೊಸ ಮಿರರ್ ಇದಕ್ಕೆ ಹಾಕಿದ್ದಾರೆ. ಅಪ್ರಿಷಿಯೇಟೆಡ್, ಬಿಕಾಸ್ ತುಂಬ ಟೈಮಿಂದ ಆ್ಯಕ್ಟಿವಾದಲ್ಲಿ ಬರುವಂಥದ್ದೇ ಮಿರರನ್ನು ನಾವು ಹೋಂಡಾದ ಎಲ್ಲ ಗಾಡಿಯಲ್ಲೂ ನೋಡಿದ್ದೀವಿ. ಆ್ಯಂಡ್ ಇದರಲ್ಲಿ ಒಂದು ಹೊಸ ಮಿರರ್ ಹಾಕಿದ್ದಾರೆ.